ಎಲ್ರಿಗೂ ನಮಸ್ಕಾರ. ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ನೋಡೋಣ. ತುಂಬಾನೇ ರುಚಿಯಾಗಿರುತ್ತೆ, ಇನ್ಸ್ಟೆಂಟ್ ಆಗಿ ಮಾಡುವಂತ ಉಪ್ಪಿನಕಾಯಿ. ನಾನಿಲ್ಲಿ 2 ಗಿಣ್ಣು ಮಾವಿನಕಾಯಿ ತಗೊಂಡಿದ್ದೀನಿ, ಈ ಸೈಜ್ದು. ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ವೈಟ್ ಮಾಡಿ ಇಟ್ಕೊಳ್ಳಿ, ಒಂದ್ ಸ್ವಲ್ಪನೂ ತೇವಾಂಶ ಇರಬಾರ್ದು. ಹಾಗೆ 1/4 ಕಪ್ನಷ್ಟು ಅಚ್ಚ ಖಾರದ ಪುಡಿ, ಕಲರ್ ಚೆನ್ನಾಗಿರೋ ಅಂತ ಖಾರದ ಪುಡಿ ತಗೊಳ್ಳಿ ಉಪ್ಪಿನಕಾಯಿಗೆ. 3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಖಾರದ ಪುಡಿಗಿಂತಲೂ 1-2 ಸ್ಪೂನ್ ಕಡಿಮೆ ಇರುತ್ತೆ ಉಪ್ಪು. ಹಾಗೆ ಸಾಸಿವೆ 1/2 ಟೀ ಸ್ಪೂನ್ ಅಷ್ಟು, ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ 1-2 ಟೇಬಲ್ ಸ್ಪೂನ್. ಇದು ತುಂಬ ರುಚಿ ಕೊಡುತ್ತೆ ಉಪ್ಪಿನಕಾಯಿಗೆ. ಸೊ ಇಲ್ಲ ಅಂದರೆ ನೀವು ಮನೇಲಿ ಉಪಯೋಗಿಸೋ ಅಂತ ಆಯಿಲ್ನ ಯೂಸ್ ಮಾಡ್ಬೋದು. ಫಸ್ಟ್ ಎಣ್ಣೆನ ಕಾಯಿಸ್ಬಿಟ್ಟು ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಗ್ಯಾಸ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗ್ಬಿಡಿ. ನೆಕ್ಸ್ಟ್ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಆದಷ್ಟು ಈ ಸೈಜ್ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ಗಿಣ್ಣು ಮಾವಿನಕಾಯಲ್ಲೇ ಮಾಡಬೇಕು. ಮಧ್ಯದ ಬೀಜನ ಈ ರೀತಿ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನಾನು ಈ ಹಿಂದೆ ಲಾಂಗ್ ಲಾಸ್ಟಿಂಗ್ ಮ್ಯಾಂಗೋ ಪಿಕಲ್ಸ್ನ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಆ ವಿಡಿಯೋ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕ್ನ ಓಪನ್ ಮಾಡಿ ಸುಮಾರಾಗಿ 1 ವರ್ಷ 2 ವರ್ಷ ಸ್ಟೋರ್ ಮಾಡ್ಬೋದು. ಸೊ ಇದನ್ನೆಲ್ಲ ನಿಮಗೆ ಮೆಷರ್ಮೆಂಟ್ ಗೊತ್ತಾಗಬೇಕಂದ್ರೆ 1 ಕಪ್ನಲ್ಲಿ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರಾಗಿ 2.5 ಕಪ್ನಷ್ಟು ಮ್ಯಾಂಗೋ ಪೀಸಸ್ ಇದೆ. ಸೊ ಇದಕ್ಕೆ 1/2 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಇಂಗು, 1 ಚಿಟಿಕೆ ಇಂಗು, ಹಾಗೆ ಖಾರದ ಪುಡಿ, ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ಸ್ಟೆಂಟಾಗಿ ಮಾಡೋ ಅಂಥ ಪಿಕ್ಕಲ್. ಇದನ್ನೇನು ನೆನೆಸ್ಬೇಕು ಆ ಥರ ಏನಿಲ್ಲ, ಮಾಡಿಕೊಂಡು ತಕ್ಷಣಕ್ಕೆ ಯೂಸ್ ಮಾಡ್ಕೋಬೋದು. ಎಣ್ಣೆ ಕಾಯಿಸಿದ್ವಲ್ಲ, ತಣ್ಣಗಾದ್ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಾಮಾನು ಬೇಕಾಗಲ್ಲ. ಹಾಗೆ ನೀವು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ 1-2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಈ ರೀತಿ ಮಿಕ್ಸ್ ಮಾಡಿ 1-2 ದಿನ ಹೊರಗೆ ಇಡಿ. 1-2 ದಿನ ಆದಮೇಲೆ ಪೂರ್ತಿ ನೀರು ಬಿಟ್ಟಿರುತ್ತೆ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇದನ್ನ ಸ್ಟೋರ್ ಮಾಡಿ, ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ 1-2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ತುಂಬಾನೇ ಸುಲಭ, ಅಷ್ಟೇ ರುಚಿಯಾಗಿರುತ್ತೆ. ಈ ಮಾವಿನಕಾಯಿ ಸೀಸನ್ನಲ್ಲಿ ನೀವು ಕೂಡ ಈ ಇನ್ಸ್ಟೆಂಟ್ ಮ್ಯಾಂಗೋ ಪಿಕ್ಕಲ್ನ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.